ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಡಿಯೋಗಳಲ್ಲಿ ಸುಮಾರು ವಿಷಯಗಳನ್ನು ಮಾತಾಡ್ತೀವಿ. ಆರೋಗ್ಯದ ಬಗ್ಗೆ ಮಾತಾಡ್ತೀವಿ, ಮತ್ತು ದೇವರ ಬಗ್ಗೆ ಮಾತಾಡ್ತೀವಿ, ಒಂದು ಶಕ್ತಿ ಎಲ್ಲೆಲ್ಲಿ ಸಿಗುತ್ತೆ ಮಾತಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತೀವಿ. ಮತ್ತು ಯಾವುದೇ ನಾವು ಮಾಡಬೇಕಂದ್ರೂ ನಮ್ಮ ಒಂದು ಧ್ಯೇಯನ ಮುಟ್ಟೋದಕ್ಕೆ ಹಣ ಬೇಕಲ್ವಾ, ಹಣನ ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಗಳಿಸಿದ ಹಣ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ಕೋತೀವಿ, ಕಳ್ಕೊಂಡಿರೋ ಹಣನ ಮತ್ತೆ ಗಳಿಸೋದ್ರ ಬಗ್ಗೆ ಮಾತಾಡ್ತೀವಿ. ಹೀಗೆ ನಾನಾ ವಿಷಯ ಮಾತಾಡ್ತೀವಿ. ಸೊ ಇದೆಲ್ಲ ನಿಮಗೆ ವಿಡಿಯೋಗಳ ಮೂಲಕ ಕೊಡ್ತಾ ಇದ್ದೀನಿ. ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕಿಲ್ಲಿ. ಸೊ ತುಂಬ ಜನ ಕೇಳ್ತೀರಾ, ನಾವು ನಿಮ್ಮನ್ನು ಭೇಟಿ ಆಗಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಒಂದು ಅಪಾಯಿಂಟ್ಮೆಂಟ್ ಮೂಲಕ ಭೇಟಿ ಆಗ್ಬೋದು. ಇಲ್ಲ ಅಂತಂದರೆ ಸೆಪ್ಟೆಂಬರ್ 29 ಬೆಂಗಳೂರಲ್ಲಿ ವೆನ್ಯೂ ತಿಳಿಸ್ತೀವಿ. ಸದ್ಯದಲ್ಲೇ 29ಕ್ಕೆ ಒಂದು ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ 4 ವಿಷಯಗಳಿರುತ್ತೆ. ಒಂದು ಸ್ವಿಚ್ ವರ್ಡ್ಸ್ ಬಗ್ಗೆ. ಸ್ವಿಚ್ ವರ್ಡ್ಸ್ ಅಂದಾಗ ಅದರಲ್ಲಿ ಹೇಗೆ ಬಳಸಬೇಕು, ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ವಿಚ್ ವರ್ಡ್ಸ್ ಮತ್ತು ಕಂಪ್ಲೀಟ್ ಸ್ವಿಚ್ ವರ್ಡ್ಸ್ PDF ನಿಮಗೆ ಫ್ರೀಯಾಗಿ ಕೊಡಲಾಗತ್ತೆ. ಆಮೇಲೆ ಮೆಡಿಟೇಷನ್ ಬಗ್ಗೆ ಒಂದಿರುತ್ತೆ, ಮತ್ತು ಆ್ಯಕ್ಯುಪ್ರೆಷರ್ ಆ್ಯಂಡ್ ಕಲರ್ ಥೆರಪಿ ಬಗ್ಗೆ ಒಂದು ಸ್ವಲ್ಪ ಇರುತ್ತೆ. ತದನಂತರ ಕೊನೆಯಲ್ಲಿ ಮ್ಯಾನಿಫೆಸ್ಟೇಷನ್, ಮನಿ, ಮ್ಯಾಜಿಕ್ ಇರುತ್ತೆ. ಸೊ ಇದು ಒಂದು ಸಂಕ್ಷಿಪ್ತವಾಗಿ ಎಲ್ಲ ಮುಖ್ಯವಾದ ವಿಷಯಗಳನ್ನು ನಿಮಗೆ ಕೊಡಬೇಕು ಅನ್ನೋ ಒಂದು ವಿಷಯಕ್ಕಾಗಿ ಮಾಡ್ತಾ ಇರೋದು. ನಿಮಗೆ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ ಒಳಗಡೆ ಮಾಡಿದರೆ ಉತ್ತಮ. ಕಾಲ್ ಮಾಡಿ, ಇಲ್ಲ ಮೆಸೇಜ್ ಹಾಕಿ. ಮೆಸೇಜ್ಗೆ ನಾವು ಖಂಡಿತ ವಾಪಸ್ ರಿಪ್ಲೈ ಮಾಡ್ತೀವಿ, ಏಕೆಂದರೆ ನಾವು ಮನುಷ್ಯರಲ್ವ 24 ಗಂಟೆ ಫೋನಲ್ಲಿ ಇರೋಕ್ಕಾಗಲ್ಲ. ಸೊ ಯಾವಾಗ ನೀವು ಕಾಲ್ ಮಾಡಿದ್ರೆ ಮಿಸ್ ಕಾಲ್ ಇದ್ದರೂ ವಾಪಸ್ ಕಾಲ್ ಮಾಡ್ತೀವಿ, ಅಥವಾ ಮೆಸೇಜ್ ಇದ್ದರೂ ವಾಪಸ್ ನಾವು ಕಾಲ್ ಮಾಡಿ ನಿಮಗೆ ಬೇಕಾದ ಮಾಹಿತಿಗಳನ್ನು ಕೊಡ್ತೀವಿ. ಮತ್ತು ಈ ಒಂದು ಪ್ರೈಸ್ ಏನಿದೆ, 4,444 ರೂಪಾಯಿ ಈ ಬ್ಯಾಚ್ಗೆ ಮಾತ್ರ ಇರುತ್ತೆ, ವಿಶೇಷವಾದ ಪ್ರಪ್ರಥಮವಾದ ಈ ಮೆಗಾ ಕ್ಲಾಸ್ಗೆ ಅಂತ ಹೇಳಿ. ಬನ್ನಿ ಈಗ ವಿಷಯಕ್ಕೆ ಹೋಗೋಣ. ಹಣ ಬೇಕು ಅಂತ ಎಲ್ರಿಗೂ ಇರುತ್ತೆ, ಆದರೆ ನಾನಾ ಕಾರಣಗಳಿಂದ ನಮಗೆ ಆ ಹಣನ ಗಳಿಸೋಕ್ಕಾಗೋದಿಲ್ಲ. ಸೊ ಏನು ಮಾಡ್ತೀವಿ ನಾವು, ಸುಮಾರು ವಿಷಯಗಳನ್ನು ಮಾಡ್ತೀವಿ. ದೇವರಿಗೆ ಪೂಜೆ ಮಾಡ್ತೀವಿ, ಮತ್ತು ಪೂಜೆ ಆದಮೇಲೆ ಆ ಒಂದು ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ, ನನಗೆ ಈ ಹಣವನ್ನು ದಕ್ಕಿಸ್ಕೊಡಮ್ಮ ಅಂಥೇಳಿ. ಆದರೆ ಕೆಲವೊಂದು ವಿಷಯಗಳನ್ನು ನಾವು ಮಾಡಿದಾಗ ಆ ಒಂದು ಎನರ್ಜಿ ಅಂತ ಏನು ಹೇಳ್ತೀವಿ, ಯೂನಿವರ್ಸ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಬ್ರಹ್ಮಾಂಡದಲ್ಲಿರುವಂಥ ಎನರ್ಜಿನ ನಾವು ಟ್ಯಾಂಪ್ ಮಾಡಬೇಕು, ಮತ್ತು ಆ ಕಂಪನಾಂಕನ ನಾವು ಹಿಡ್ಕೋಬೇಕು. ಮತ್ತು ಪ್ರತಿಯೊಂದು ನಮ್ಮ ಅಡುಗೆ ಮನೆಯಲ್ಲಿರೋ ವಸ್ತುಗಳಿಗೆ ಒಂದು ಕಂಪನಾಂಕ ಇರುತ್ತೆ, ಗೊತ್ತಿದೆಯಾ? ನನ್ನ ಸುಮಾರು ವಿಡಿಯೋಗಳಲ್ಲಿ ಈಗಾಗಲೇ ನಾನು ನಿಮಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿರೋದು ಗಾಡೆಸ್ ಫಾರ್ಚೂನಾ, ಗಾಡೆಸ್ ಆಫ್ ಅಬಂಡನ್ಸ್. ಅಂದರೆ ಅಬಂಡನ್ಸ್ ಅಂದರೆ ಸಮೃದ್ಧಿ, ಸಮೃದ್ಧಿ, ಸಮೃದ್ಧಿ. ಸೊ ಸಮೃದ್ಧಿ ಅಂದರೆ ಅದರ ಬಣ್ಣ ಹಸಿರು, ಅದಕ್ಕೆ ಗಾಡೆಸ್ ಫಾರ್ಚೂನಾ ಕೂಡ ಹಸಿರು ಬಣ್ಣನ ಹಾಕ್ಕೊಂಡಿದ್ದಾಳೆ. ಮತ್ತು ಬುದ್ಧ ಇದ್ದಾನೆ, ಯಾಕೆಂತಂದರೆ ಐಶ್ವರ್ಯ ಬಂತು ಅಂತ ಹೇಳಿ ಪಿತ್ತ ನೆತ್ತಿಗೆ ಹತ್ತಿದಾಗ ಅದು ಅಷ್ಟೊಂದು ಏಳಿಗೆ ಕಡೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ. ಸೊ ನಾನೀಗ ನಿಮಗೆ ಒಂದು ಸಿಂಪಲ್ ಆದ ಟೆಕ್ನಿಕ್, ಅಂದರೆ ಯಾವುದೇ ಸಮಸ್ಯೆ ಇಲ್ಲದೆ ಹಣ ನಿಮ್ಮದಾಗಬೇಕು ಅನ್ನೋದಕ್ಕೆ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ. ಟೆಕ್ನಿಕ್ ಅಂತ ಅಂದಾಗ ನೀವು ಈ ಟೆಕ್ನಿಕ್ನ ಮಾಡಿಬಿಟ್ಟು ಬರೀ ಅಷ್ಟಕ್ಕೆ ಬಿಟ್ಬಿಡಬಾರ್ದು. ನೀವು ಮಾಡೋ ಕೆಲಸ ಮಾಡಬೇಕು. ನೀವು ಕೆಲಸಕ್ಕೆ ಹೋಗ್ತಿದ್ರೆ ಕೆಲಸಕ್ಕೆ ಹೋಗಬೇಕು, ಬಿಸ್ನೆಸ್ ಮಾಡ್ತಾಯಿದ್ರೆ ಅದನ್ನು ಮಾಡಬೇಕು. ನೀವು ಇದನ್ನು ಮಾಡಿದೆ ಅಂದ್ಬಿಟ್ಟು ಅದನ್ನೆಲ್ಲ ಬಿಟ್ಟು ಮನೇಲಿ ಮಲ್ಕೊಂಬಿಟ್ರೆ ಖಂಡಿತ ಸಾಧ್ಯ ಆಗಲ್ಲ. ಅದೆಲ್ಲ ನಿಮಗೆ ದುಪ್ಪಟವಾಗಿ ಬರುವಂಗೆ, ಹಾಗೆ 100 ಪಟ್ಟು ಬರೋ ಹಾಗೆ ಇದು ನಿಮಗೆ ಕೆಲಸವನ್ನು ಮಾಡಿಕೊಡುತ್ತೆ. ಮತ್ತು ಯಾವ ಕಡೆಯಿಂದ ಬೇಕಾದರೂ ನಿಮಗೆ ಆ ಹಣ, ಐಶ್ವರ್ಯ ಬರ್ಬೋದು. ಹಾಗಾಗಿ ನೀವು ಏನು ಮಾಡದೇ ಇದ್ದರೆ ಆಗೋದಿಲ್ಲ, ಅದನ್ನು ನಾನು ಡಿಸ್ಕ್ಲೇಮರ್ ಆಗಿ ಹೇಳ್ತೀನಿ. ಸೊ ಒಂಥರ ಎಲೆ ಅಡಿಕೆ ಕೊಟ್ಟು ಕರಿಯೋದು ಅಂತ ಹೇಳ್ತಾರಲ್ಲ, ಆ ಥರ ಎಲೆ ಅಡಿಕೆ ಕೊಟ್ಟು ನಾವು ಲಕ್ಷ್ಮೀನ ಬರಮಾಡ್ಕೊಳ್ಳೋಣ. ಒಂದು ವಿಳ್ಳೆದೆಲೆ ತೊಗೊಳ್ಳಿ. ವಿಳ್ಳೆದೆಲೆ ತೊಗೊಂಡು, ವಿಳ್ಳೆದೆಲೆ ಅಂತಂದಮೇಲೆ ಅಡಿಕೆ ಬೇಕೇ ಬೇಕಲ್ವಾ. ಒಂದು ಅಡಿಕೆನ ಈ ಥರ ಬಲಗಡೆಗೆ ಇಡಿ, ಅಂದರೆ ಎಲೆಯನ್ನು ಅರ್ಧ ಭಾಗ ಅಂತ ಮಾಡಿಕೊಂಡಾಗ ಬಲಗಡೆಗೆ ಇಡಿ. ಬಲಗಡೆಗೆ ಇಟ್ಟ ಮೇಲೆ 5 ಏಲಕ್ಕಿನ ಇಡಿ. ಏಲಕ್ಕಿ ಅಂತಂದಾಗ ಯಾವುದೇ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜೀಸ್, ಅಂದರೆ ಬ್ಲಾಕ್ ಮಾಡ್ತಾಯಿದ್ರೆ ಹಣ ಬರೋದಕ್ಕೆ, ಅದನ್ನು ತಡೆಯುತ್ತೆ. 5 ಏಲಕ್ಕಿನ ಇಡಿ. ಅಂದರೆ ಒಂಥರ ಪಾನ್ ಕೆಲಸ ಮಾಡ್ದಂಗೆ, ಪಾನ್ವಾಲ ಥರ ಅನಿಸ್ತಾ ಇದೆಯಾ? ಪರವಾಗಿಲ್ಲ ಅಂದ್ಕೊಳ್ಳಿ. ಸೊ ಇದು ಒಂಥರ ಸುಪಾರಿ ಕೊಟ್ಟು ದುಡ್ಡನ್ನು ಬರಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ಳಿ. ಮತ್ತು 11 ಏಲಕ್ಕಿ, 1 2 3 4 5 6 7 8 9 10 11 ಏಲಕ್ಕಿನ ಇಡಿ. ಇದು ಏಲಕ್ಕಿ ಮಧ್ಯಭಾಗಕ್ಕಿರುತ್ತೆ. ಇಟ್ಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ. ನೀವು ಯಾವ ದೇವರಿಗೆ ಪ್ರಾರ್ಥನೆ ಮಾಡ್ತಿರೋ, ಕುಬೇರನ ಕರಿತಿರೋ, ಲಕ್ಷ್ಮೀನ ಕರಿತಿರೋ, ಅಥವಾ ಫಾರ್ಚೂನಾ ಏಂಜಲ್ನ ಕರಿತಿರೋ, ಗಾಡೆಸ್ ಫಾರ್ಚೂನಾನ ಕರಿತಿರೋ, ನಿಮಗೆ ಬಿಟ್ಟಿದ್ದು.
ಮಾತ್ರ ನೀವು ಪ್ರಾರ್ಥನೆ ಅಂತೂ ಮಾಡಿ, ನನ್ನ ಜೀವನದಲ್ಲಿ ನೀನು ಹೊಳೆಯಾಗಿ ಹರಿದು ಬಾ, ಐಶ್ವರ್ಯವೇ ಹಣವೇ ದುಪ್ಪಟವಾಗಿ 100 ಪಟ್ಟಾಗಿ ಹರಿದು ಬಾ ಅಂತ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇದನ್ನು ಹೀಗೆ ಮಡಿಸ್ಬಿಡಿ. ಹೀಗೆ ಮಡಿಸ್ಬಿಟ್ಟು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿದರೆ ಆಗತ್ತೆ. ಹೀಗೆ ಪಾನ್ ಥರನೇ ಅಂತ ಅಂದ್ಕೊಳ್ಳಿ, ಮಡಿಸಿ ಈ ರಬ್ಬರ್ ಬ್ಯಾಂಡನ್ನು ಹಾಕಿ ಇಟ್ಕೊಳ್ಳಿ. ಹೇಗೆ ಮಡಿಸ್ಬೇಕು ಅನ್ನೋದು ವಿಶೇಷವಾಗಿ ಏನೂ ಇಲ್ಲ. ಒಂದು 4 ಕಡೆಯಿಂದನೂ ಫೋಲ್ಡ್ ಆದರೆ ಆ ವಸ್ತುಗಳು ಕೆಳಗೆ ಬೀಳದೇ ಇರಬೇಕು. ಮತ್ತೆ ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ, ನಿಮಗೆ ಬೇಕಾದ ಹಣ ಅದಕ್ಕಿಂತ ಹೆಚ್ಚು ನಿಮ್ಮ ಬಾಳಲ್ಲಿ ಹರಿದು ಬರ್ತಾ ಇದೆ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಇದನ್ನು ವಾಲೆಟ್ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ. ಗಂಡಸರು ಜೋಬಲ್ಲಿ ಕೂಡ ಇಟ್ಕೋಬೋದು, ಆದರೆ ಜೋಬಲ್ಲಿ ಇಟ್ಕೊಂಡ್ರೆ ಆ ಹೀಟಿಗೆ ಎಲೆ ಬೇಗ ಬಾಡಿ ಹೋಗುತ್ತೆ. ಸೊ ನಿಮ್ಮ ಪರ್ಸ್ ಚಿಕ್ಕದಿದೆ ಅಂದರೆ ಹೇಗೋ ಅದನ್ನು ಅವಕಾಶ ಮಾಡಿ ಅದರೊಳಗೆ ಇಟ್ಕೊಳ್ಳಿ. ಹೆಂಗಸರು ಕೂಡ ಪರ್ಸಲ್ಲಿ ಇಟ್ಕೊಳ್ಳಿ. ಈ ಯಾವಾಗ ಮಾಡಬೇಕು ಅಂತ ಮತ್ತೊಂದು ಪ್ರಶ್ನೆ ನೀವು ಕೇಳ್ತೀರಾ, ನನಗೆ ಗೊತ್ತು. ಇದನ್ನು ಯಾವ ಶುಕ್ರವಾರವಾದರೂ ಸರಿ, ಯಾವ ಶುಕ್ರವಾರ ಅಂತ ಕೇಳಬೇಡಿ, ಶ್ರಾವಣ ಶುಕ್ರವಾರನ ಆಷಾಢ ಆ ಥರ ಏನೂ ಇಲ್ಲ. ಯಾವುದಾದರೂ ಒಂದು ಶುಕ್ರವಾರ ಗೋಧೂಳಿ ಸಮಯ ಅಂದರೆ ಮುಸ್ಸಂಜೆ ಹೊತ್ತು, ಅಂದರೆ ಸೂರ್ಯ ಮುಳುಗ್ತಾ ಇರೋವಂಥ ಸಮಯದಲ್ಲಿ ಈ ಒಂದು ಇದನ್ನು ಮಾಡಿ, ರಿಚುವಲ್ ಅಂತ ಏನು ಹೇಳ್ತೀವಿ, ಈ ಒಂದು ವಿಧಾನವನ್ನು ಮಾಡಿಬಿಟ್ಟು ಇದನ್ನು ನಿಮ್ಮ ಪರ್ಸೊಳಗೆ ಆವಾಗಲೇ ಇಟ್ಕೊಂಡು ನೀವು ಅದನ್ನು ಹೊರಗೆ ಹೋಗಬೇಕಾದ್ರೆ ನನಗೆ ಹಣ ಹರಿದು ಬರಲಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಹಣ ಬರೋದು ಮಾತ್ರ ಅಲ್ಲ, ಸಾಲಗಳನ್ನು ಕೊಟ್ಟಿರ್ತೀರಲ್ಲ, ತುಂಬ ಜನ ನನ್ನ ಹತ್ರ ಬರ್ತೀರ, ಸಾಲ ಕೊಟ್ಟಿದ್ದೀನಿ, ಕೊಟ್ಟವ್ರು ವಾಪಸ್ ಕೊಡ್ತಿಲ್ಲ ಅಂಥೇಳಿ. ಅದು ನಾನು ಸಾಧಾರಣವಾಗಿ ಹೇಳ್ತೀನಿ, ಹೇಳಬಾರ್ದೋ ಹೇಳಬೇಕೋ ಗೊತ್ತಿಲ್ಲ. ಕೊಟ್ಟೋನೋ ಏನು ಅಂತ ಗೊತ್ತು, ಈಸ್ಕೊಂಡವನು ವೀರಭದ್ರ ಅನ್ನೋದು ಗೊತ್ತು. ಸೊ ಏನು ಮಾಡ್ತೀವಿ ಅಂತಂದಾಗ ಕೊಟ್ಟುಬಿಡ್ತೀವಿ. ಏನು ಅವರೊಂದೊಂದು ಸತಿ ಬರೆದು ಕೊಟ್ಟಿರ್ತಾರೆ, ಆದರೂ ಅವ್ರ ಹತ್ರನೇ ದುಡ್ಡಿಲ್ಲ ಅಂದಾಗ ದುಡ್ಡು ಬರದೇ ಹೋಗ್ಬೋದು. ಸೊ ಈ ವಿಳ್ಳೆದೆಲೆ ಏನು ಪಾನ್ ನಾವು ಮಾಡ್ಕೊಂಡಿದ್ದೀವಿ ಅದನ್ನು ಪರ್ಸಲ್ಲಿ ವಾಲೆಟಲ್ಲಿ ಇಟ್ಕೊಂಡು ನೀವು ಹೋಗ್ತಾ ಇದ್ದಾಗ, ಮನೆಯಿಂದ ಹೊರಡೋ ಮುಂಚೆ ನಾನು ಕೊಟ್ಟಂಥ ದುಡ್ಡು ನನಗೆ ವಾಪಸ್ ಬರುತ್ತೆ, ಕೊಡೋರೆಲ್ಲ ಹುಡುಕೊಂಡು ಬಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ಪಾನನ್ನು ನಿಮ್ಮ ಪರ್ಸೊಳಗೆ ಇಟ್ಕೊಂಡು ಹೊರಗೆ ಹೋಗಿ ಬನ್ನಿ. ಅಂದರೆ ಅದಕ್ಕೋಸ್ಕರ ಹೊರಗೆ ಹೋಗಬೇಕು ಅಂತಿಲ್ಲ, ಹೊರಗೆ ಹೋದಾಗ ಮತ್ತು ಇನ್ನೊಂದು ನೀವು ಹೊರಗೆ ಹೋಗೋದೇ ಇಲ್ಲ ಅಂತಂದಾಗ 11 ದಿವಸ ಇದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಕೆಲಸಕ್ಕೆ ಹೋಗ್ತಿದ್ರೆ ಅಷ್ಟೇ ಸಾಕು, ಅದಕ್ಕೋಸ್ಕರ ವಿಶೇಷವಾಗಿ ನಿಮ್ಗೆ ಅಭ್ಯಾಸ ಇದ್ದರೆ ಹೋಗಲೇಬೇಕು, ಟೈಮ್ ಆಗ್ತಿಲ್ಲ ಅಂದರೆ ಕಷ್ಟಪಡಬೇಕು ಅಂತಿಲ್ಲ. ಒಟ್ಟು 11 ದಿವಸ ಇದು ನಿಮ್ಮ ಪರ್ಸಲ್ಲಿ ಇರಬೇಕು, ಅದನ್ನು ಇಟ್ಕೊಂಡು ನೀವು ಹೊರಗೆಲ್ಲಾದರೂ ಹೋಗಿ ಬರಬೇಕು. 11ನೇ ದಿವಸ ಏನು ಮಾಡಬೇಕು ಅಂತಂದಾಗ, 11ನೇ ದಿವಸ ಅದು ಎಲೆ ಸುಮಾರು ಬಾಡಿರ್ಬೋದು, ಒಣಗಿರ್ಬೋದು, ಅದನ್ನು ಇಟ್ಕೊಂಡು ಅದಕ್ಕೆ ಒಂದು ನಮಸ್ಕಾರವನ್ನು ತಿಳಿಸಿ, ಒಂದು ಕೃತಜ್ಞತೆಯನ್ನು ತಿಳಿಸಿ, ಅದಕ್ಕೆ ಒಂದು ನನಗೆ ಬೇಕಾದಂಥ ಹಣ ತಂದು ಕೊಡು, ಮತ್ತು ಸಾಲವಾಗಿ ನಾನು ಕೊಟ್ಟಂಥ ಹಣವೆಲ್ಲ ನನಗೆ ತಿರುಗಿ ಬರಲಿ ಅಂತ ಹೇಳಿಬಿಟ್ಟು ಇದನ್ನು ಒಂದು ಆಲದ ಮರದ ಕೆಳಗೆ ಇಟ್ಬಿಡಿ. ಆಲದ ಮರದ ಕೆಳಗೆ ಇಟ್ಬಿಟ್ಟು ಆ ಆಲದ ಮರಕ್ಕೆ ಒಂದು ನಮಸ್ಕಾರವನ್ನು ಹೇಳಿ ಬಂದುಬಿಡಿ. ಮತ್ತು ನಿಮ್ಮ ಹಣ ನಿಮಗೆ ಸ್ವಲ್ಪವೇ ಬರೋದಕ್ಕೆ ಶುರುವಾಗುತ್ತೆ. ಸೊ ಇದು ಒಂದು ವಿಧಾನ. ಈ ಥರ ಬೇಕಾದಷ್ಟು ವಿಧಾನಗಳು, ಸ್ವಿಚ್ ವರ್ಡ್ಸ್, ಹಣಕ್ಕೆ ಸಂಬಂಧಪಟ್ಟಂತೆ ಆ ಕ್ಲಾಸಲ್ಲಿ ಕೂಡ ಹೇಳ್ತೀವಿ. ಸೊ ಲಿಮಿಟೆಡ್ ಸೀಟ್ಸ್ ಇದೆ, ಟೈಮ್ ಕೂಡ ಕಮ್ಮಿ ಇದೆ. ನಂಬರ್ ನೋಡಿ ಕಾಲ್ ಮಾಡಿ ಕ್ಲಾಸು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.